ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನದ ವಿಡಿಯೋಸ್ ಇನ್ನು ಡೈಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಕಡೆಯಿಂದ ಮತ್ತೊಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಗಿಲ್ಲಿ ಡಿಂಪಲ್ ಕಿಂಗ್ ಅಂತೆ ಅಂತ ಒಂದು ಕ್ಯಾಪ್ಷನ್ ಹಾಕಿ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಡಿಂಪಲ್ ಇಷ್ಟು ದಿನ ನಮ್ಮ ಗಿಲ್ಲಿಲಿ ಎಲ್ಲರೂ ಡಿಂಪಲ್ ನೋಡಿದ್ರಾ? ಇವತ್ತು ತೋರಿಸ್ತಾರೆ, ನೋಡ ಬನ್ನಿ. ಧ್ರುವಣ ನಂಗೆ ಡಿಂಪಲ್ ಆಯ್ತು ನೋಡ್ತೀಯಾ? ದೊಡ್ಡ ಡಿಂಪಲ್, ನಾನು ಡಿಂಪಲ್ ಕಿಂಗ್. ಡಿಂಪಲ್ ನೋಡ್ತೀಯಾ? ಡಿಂಪಲ್ ಐತೆ ಡಿಂಪಲ್ ಕಿಂಗ್. ನನ್ ಸ್ವಂಟ ನಾನು ರಘುವಣ್ಣನ್ಗೆ ಅದ್ ಏನ್ ಕಣ್ಣೋ ನನ್ನ ಇವ್ರಿಗೆ ಅಶ್ವಿನಿ ಮೇಲೆ ರಘುವಣ್ಣನ್ಗೆ ಮೇಲೆ. ಅಯ್ಯೋ ಕಾಟ್ಲೆ ಗಿಲ್ಲಿ ಗುರು, ಇಷ್ಟು ವಿಷಯಗಳು ಸಿಕ್ಕರು ಸಾಕು, ಏನೋ ಒಂದು ಮಾಡ್ತಾರೆ, ಅದನ್ನೇ ಮಾಡ್ತಿರೋಂಥದ್ದು. ಜಗತ್ತಲ್ಲಿ ಅದಕ್ಕಿಂತ ದೊಡ್ಡದಾಗಿ ಡಿಂಪಲ್ ಬರೋಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಏನಾದ್ರು ಚಾನ್ಸ್ ಇದ್ದರೆ ಹೇಳ್ರಪ್ಪ ನೀವೇ. ಕಾಟ್ಲೆ ಗಿಲ್ಲಿ ಏನನ್ನಿಸ್ತು ಗೈಸ್ ನೋಡಿ, ಕಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಂಡ್ ಒಂದಂತೂ ನಿಜ, ಗಿಲ್ಲಿ ಸುತ್ತಮುತ್ತ ಯಾರು ಇದ್ದರೆ ಎಲ್ಲರೂ ನಗ್ತಾ ಆರಾಮಾಗಿ ಎಂಜಾಯ್ ಅಂತೂ ಮಾಡ್ಬೋದು. ನಾನು ಎಷ್ಟೋ ಸಲ ಅನ್ಕೋತೀನಿ, ನಾನು ಎಷ್ಟೋ ಸಲ ವೀಡಿಯೋದಲ್ಲಿ ಕೂಡ ಹೇಳಿದ್ದೀನಿ, ಅಕಸ್ಮಾತ್ ಗಿಲ್ಲಿ ಇರಲಿಲ್ಲ ಅಂದರೆ ಏನು ಕತೆ ಅಂತ ಈ ಸೀಸನು. ತಮಾಷೆ ತರಲೆಗಳಂತೂ ಇರ್ತಿರಲಿಲ್ಲ ಅಂತ ಅನ್ಕೋತೀನಿ. ಇರಲಿ, ಜೊತೆಗೆ ನಮ್ಮ ಪಾಪ ನಮ್ಮ ರಕ್ಷಿತಾ ಕೂಡ ಎಲ್ಲಿ ತೋರಿಸಿ ಅಂತ ಬೇರೆ ಹೇಳ್ತಾರೆ. ಆ್ಯಂಡ್ ಜೊತೆಗೆ ಆ ಸೂರ್ಯೋದಯ ಅಂತ ಬೇರೆ ಹೇಳ್ತಾರೆ. ಏನು ಕತೆ ಗುರು, ನಮ್ಮ ಧ್ರುವಂತೂ ಅಶ್ವಿನೋಡ ರಿಯಾಕ್ಷನ್ನು, ಅಯ್ಯೋ ದೇವ್ರೆ ಏನು ಮಾಡೋಕ್ಕೆ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಒಟ್ಟು ಸಗದಾಗ ಫನ್ನಾಗಂತೂ ಇದೆ. ಆ್ಯಂಡ್ ನೋಡುವ ಇನ್ನೂ ಏನೇನು ಮಾಡ್ತಾರೆ, ಏನು ಕತೆ ಅಂತ. ಈ ಪಾಸ್ ಆ್ಯಂಡ್ ಪ್ಲೇ ಈ ಗೇಮಲ್ಲಿ ತುಂಬ ವಿಷಯಗಳು ಆಗ್ತಾಯಿದೆ, ಫನ್ನಾಗೂ ಇದೆ ಅಂತಲೇ ಹೇಳ್ಬೋದು. ನೋಡೋಣ ಏನಾಗುತ್ತೆ ಏನು ಕತೆ ಅಂತ. ಸಿಗೋಣ ಗೈಸ್, ಮತ್ತೆ ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.